ನಮಸ್ತೆ. ನೋಡಿ, ಈಗ ನಮ್ಮ ಕರುಗಳೆಲ್ಲ ಬರ್ತಾ ಇದೆ ಅಲ್ವಾ, ಇವಕ್ಕೆಲ್ಲ ನಾವು ಪ್ರಿಪೇರ್ ಮಾಡಿದ ಫುಡ್ಡನ್ನೇ ಕೊಡ್ತಾ ಇರೋದು. ನಾವು ಇವುಗಳಿಗೆಲ್ಲ ಕೊಡ್ತೀವಿ ಒಂದು ಅರ್ಧ ಕೆ ಜಿ ಅಷ್ಟೇ. ಒಂದು ಅರ್ಧ ಕೆ ಜಿ ಕರುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನಮ್ಮದೆಲ್ಲ ಕರುಗಳು ಹೀಗೆ ಇದೆ ನೋಡಿ. ಒಳ್ಳೆ ಚೆನ್ನಾಗಿ ಬರುತ್ತೆ. ನೀವು ಒಳ್ಳೆ ಫುಡ್ ಕೊಟ್ಟಾಗ ಹಸುಗಳೆಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ಹಸುಗಳು ಹೆಂಗೆ ಬಂದಿದ್ದಾವೆ, ನಮ್ಮದು ಹೋರಿ ಹೆಂಗೆ ಬಂದಿದೆ. ಇವನಿಗೂ ಎಲ್ಲ ಆಯುರ್ವೇದಿಕ್ ಪ್ರತಿಯೊಂದನ್ನು ಕೊಡ್ತೀವಿ. ನಮ್ಮ ಮಯೂರಿಗೆ ಎಲ್ಲರಿಗೂ ಕೊಟ್ಟಿದ್ದಕ್ಕಿಂತ ಸ್ವಲ್ಪ ನಮ್ಮ ಮಯೂರಿಗೆ ಹೆಚ್ಚಿಗೆ ಕೊಟ್ಟಿರ್ತೀವಿ. ಅವನಿಗೆ ಸಾಸಿವೆ ಎಣ್ಣೆ, ಈರುಳ್ಳಿ ಈ ಥರ ರುಟೀನ್ ಎಲ್ಲ ಚೇಂಜ್ ಮಾಡಿ ಕೊಡ್ತಾ ಇರ್ತೀವಿ. ಬುಲ್ ಬಗ್ಗೆ ಬೇರೆ ಇನ್ನೊಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಬುಲ್ಗೆ ಏನು ಫುಡ್ ಕೊಡಬೇಕು, ಬುಲ್ಲು ನಮಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂದರೆ ಅದಕ್ಕೇನು ಫುಡ್ ಕೊಡಬೇಕು ಅಂತ ಅದು ಒಂದು ಬೇರೆ ವಿಡಿಯೋನೇ ಮಾಡಿ ಹಾಕ್ತೀನಿ. ಇವತ್ತು ಹಸುಗಳಿಗೆ ಹೇಳ್ತೀನಿ ನೋಡಿ. ನಾವು ಪ್ರತಿದಿನ ಈ ಹಸುಗಳಿಗೆ ಆರೋಗ್ಯಕರವಾದ ಒಂದು ಫುಡ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಏನು ಮಾಡ್ತೀವಿ ಅಂದರೆ ಹಸಿ ಮೇವನ್ನು ಒಂದು 30%, ಒಣ ಮೇವನ್ನು ಒಂದು 30% ಹಾಕ್ತೀವಿ. ಒಂದು ಫುಡ್ಡನ್ನು ನೀವು ಒಂದು 20% ಅಂತ ಇಟ್ಕೊಳ್ರಿ. ಒಂದು 5 ಕೆ ಜಿ ಲೆಕ್ಕ ಹೋಗುತ್ತೆ ಫುಡ್ ಕೊಡ್ತೀವಿ. ಉಳಿದಿರೋದನ್ನು ಹಸಿ ಮೇವನ್ನೇ ಕೊಡ್ತೀವಿ. ಹಸಿ ಮೇವಿನ ಜೊತೆಗೆ ಹೈಡ್ರೋಪೋನಿಕ್ ಕೊಡ್ತೀವಿ. ಅದು ಒಂದು 5 ರಿಂದ 6 ಕೆ ಜಿ ಹೈಡ್ರೋಪೋನಿಕ್ ಕೊಡ್ತೀವಿ ಹಸಿ ಮೇವಲ್ಲಿ. ಸೈಲೇಜ್ ಒಂದು ಹಸುವಿಗೆ ಒಂದು 10 ಕಿಲೋ ಸೈಲೇಜ್ ಕೊಡ್ತೀವಿ. ಆಮೇಲೆ ಉಳಿದಿರೋದು ನೇಪಿಯರ್ ಕೊಡ್ತೀವಿ. ಸೂಪರ್ ನೇಪಿಯರ್ ಇದೆ, ಅದನ್ನು ಕೊಡ್ತೀವಿ. ಇದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹಸುಗೆ ಏನು ಬೇಕು ಎಲ್ಲ ವೆರೈಟಿ ಸಿಕ್ಕಂಗಾಗುತ್ತೆ. ಒಣದು ಸಿಗುತ್ತೆ, ಹಸಿ ಸಿಗುತ್ತೆ, ಆಮೇಲೆ ಪ್ರೋಟೀನ್ ಇರುವಂಥ ಆಹಾರ ಸಿಗುತ್ತೆ. ಈಗ ಹೈಡ್ರೋಪೋನಿಕ್ ಎಲ್ಲ ಇರೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ, ಅದನ್ನು ಕೊಡ್ತೀವಿ. ಆಮೇಲೆ ಈ ಹಸಿ ಮೇವು, ಒಣ ಮೇವು ಇದರ ಜೊತೆಗೆ ಅಜ್ವಾಲ ಅಂತ ಎಲ್ಲ ಮಾಡ್ತಾಯಿದ್ದಾರೆ ಇವಾಗ. ಅದನ್ನು ಒಂದು ಹಸುಗಳಿಗೆ ಕೊಡ್ತೀವಿ. ಒಂದು ಹಸುವಿಗೆ 2 ಕೆ ಜಿ. ಅದು ಸ್ವಲ್ಪ ವರ್ಕಲ್ಲಿದೆ. ಮೊದಲೇ ಪಾಟ್ ಮೂಲಕ ಮಾಡಿದ್ವಿ, ಇವಾಗೆಲ್ಲ ಪಾಟೆಲ್ಲ ಹರಿದಿರೋದ್ರಿಂದ ಮತ್ತೆ ನೀಟಾಗಿ ಎಲ್ಲ ಸಿಮೆಂಟಲ್ಲಿ ಕಟ್ಸ್ಬಿಟ್ಟು ಮಾಡ್ತಾಯಿದ್ದಾರೆ ನಮ್ಮ ಸರು. ಅದನ್ನು ನೀಟಾಗಿ ಮಾಡಿಕೊಂಡು ಅಜೋಲ ಒಂದು ಕೊಡಲಿಕ್ಕೆ ವ್ಯವಸ್ಥೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ಹಸುಗಳಿಗೆ ಅಜೋಲನೂ ಸಿಗ್ತಾ ಹೋಗುತ್ತೆ. ಇದನ್ನೆಲ್ಲ ಅಜೋಲನೂ ಕೊಡಬೇಕು ಅಂತಲೇ ಹೇಳೋದು. ಅದೆಲ್ಲ ಭಾಳ ಕಮ್ಮಿ ಇರುತ್ತೆ. ನಿಮ್ಗೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅಂದರೆ ಅದರಲ್ಲಿ ಯಾವುದೇ ಖರ್ಚಿರಲ್ಲ. ಅದೊಂಥರ ಫ್ರೀ ಬಂದಂಗೆ, ₹1 ಕೆ ಜಿನೂ ಇಲ್ಲ, ಇನ್ನೂ ಕಮ್ಮಿ ಬರುತ್ತೆ, ಆ ಥರ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಮಾಡ್ಕೋಬೇಕು ರೈತರು. ಚಿಕ್ಕ ರೈತ ಇದ್ದರೆ ಅವ್ರಿಗೆ ಎಷ್ಟು ದೊಡ್ಡದು ಬೇಕು, ಎಷ್ಟು ಹಸುಗಳಿದ್ದಾವೆ ಅಷ್ಟೇ ಮಾಡಬೇಕು. ನಾವೊಂದು 100 ರಿಂದ 150 ಹಸುವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಮತ್ತೆ ಬಂದರೆ ಬೇಕಾದರೆ ಮತ್ತೆ ನೋಡೋಣ ಅಂತ. ನೋಡಿ ಈ ಥರ ಹಸುಗಳೆಲ್ಲ ನೆಮ್ಮದಿಯಿಂದ ಇರಬೇಕು. ಅದು ಖುಷಿಯಿಂದ ಉಣ್ಬೇಕು, ತಿನ್ನಬೇಕು. ಈಗ ಹೊರಗಡೆ ಎಲ್ಲ ಓಡಾಡಿ ಬಂದು ಇಲ್ಲಿ ಒಳಗಡೆ ಕೂತ್ಕೊಂಡಿರುತ್ತೆ ಈ ಥರ. ನೋಡಿ ಇವಾಗ ನಾನು ಫುಡ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ಬಿಡ್ತೀನಿ. ಒಂದು ಆಕಳಿಗೆ ಬೆಳಗ್ಗೆ 2 ಕೆ ಜಿ, ಸಂಜೆ 2 ಕೆ ಜಿ ಅಂತ ಹೇಳಿ ಅದೇ ಥರ ಕೊಡಿ. ಅದ್ರ ಜೊತೆಗೆ 2 ಕೆ ಜಿ ಫುಡ್ಡಿನ ಜೊತೆಗೆ ನೀವು ಈ ಆಯುರ್ವೇದಿಕ್ಗಳನ್ನು ಯಾಕೆ ಮಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಏನಪ್ಪ ಅಂದರೆ ಮೊದಲೆಲ್ಲ ಈ ಹಸುಗಳು ಕಾಡಲ್ಲಿ ಹೋಗಿ ಮೆಂದ್ಕೊಂಡು ಬರ್ತಿತ್ತು. ಯಾವುದೇ ಹಸುಗಳನ್ನು ಮನೆಯಲ್ಲಿ ಕಟ್ಟಿ ಮೇಯಿಸುವಂಥದ್ದು ಸಂಸ್ಕೃತಿ ನಮ್ಮಲ್ಲಿ ಇರಲಿಲ್ಲ. ಕಾಡಲ್ಲಿ ಮೇಯಬೇಕಿತ್ತು. ಇಲ್ಲ ಒಂದು ಊರಿತ್ತು ಅಂದರೆ ಊರಿಗೊಬ್ಬರು ಯಾರೋ ಇರೋರು ದನ ಮೇಯಿಸೋರು ಅಂತ, ಅವರು ಎಲ್ಲ ಕಡೆ ಹೋಗಿ ದನ ಮೇಯಿಸ್ಕೊಂಡು ಬರೋರು. ಆವಾಗ ಆ ಕಾಡುಗಳಲ್ಲಿ ಇಲ್ಲ ಹೊಲಗಳಲ್ಲಿ ಮೊದಲೆಲ್ಲ ಯಾರೂ ಕಳೆನಾಶಕವನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಒಳ್ಳೆ ಹಸುಗಳಿಗೆ ಬೇಕಾದಂಥ ಗಿಡಮೂಲಿಕೆಗಳು ಸಿಗ್ತಿತ್ತು. ನೋಡಿ ಇವಾಗ ನಾವು ನಿಮ್ಗೆ ಉದಾಹರಣೆ ಹೇಳಬೇಕು ಅಂದರೆ, ಊರಲ್ಲಿ ಹೆಂಗೆ ಅರಿಶಿನ ಇದೆ ಅಲ್ವಾ, ಅದೇ ಥರ ಕಾಡು ಅರಿಶಿನ ಅಂತ ಇದೆ, ಕಾಡು ಶುಂಠಿ ಅಂತ ಇದೆ. ಹೀಗೆ ಎಲ್ಲ ನಾವೇನೇನು ಇಲ್ಲಿ ಯೂಸ್ ಮಾಡ್ತೀವಿ ಅದೆಲ್ಲ ಕಾಡಲ್ಲಿ ಸಿಗುತ್ತೆ. ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಸಿಗ್ಬೋದು ಅನ್ನೋದೊಂದು ಬಿಟ್ಟರೆ, ಆವಾಗ ಅದಕ್ಕೆ ಏನಾಗುತ್ತೆ ಅಂದರೆ ಅದಕ್ಕೆ ಬೇಕಾಗಿದ್ದ ಪ್ರೋಟೀನ್ಗಳು, ವಿಟಮಿನ್ಗಳು ಎಲ್ಲ ಕಾಡಲ್ಲಿ ತೊಗೊಳ್ತಿತ್ತು. ಈಗ ಕಾಡುಗಳಲ್ಲಿ ಮೊದಲೆಲ್ಲ ಸುಣ್ಣದ ಕಲ್ಲು ಅಂತ ಸಿಗೋದು, ಆ ಸುಣ್ಣದ ಕಲ್ಲನ್ನು ನೆಕ್ಕೋದು, ಅದು ಇವತ್ತು ಸಿಗ್ತಾ ಇಲ್ಲ ಹಸುಗಳಿಗೆ. ನಾವು ಮನೇಲಿ ಕಟ್ಟಿಡ್ತೀವಿ, ಅದಕ್ಕೆ ಏನು ಬೇಕು ಅದು ಯಾವುದೂ ಸಿಗಲ್ಲ. ಅಲ್ಲಿ ಏನು ಬೇಕು, ಮಣ್ಣು ತಿನ್ನುತ್ತೆ ಒಂದೊಂದು ಸಲ ಹಸುಗಳು. ಆ ಮಣ್ಣು ತಿನ್ನೋದ್ರಿಂದ ನಾವು ಇನ್ನೇನೋ ಆಗಿದೆ ಅಂದ್ಕೊಳ್ತೀವಿ. ಅದಕ್ಕೆ ಕ್ಯಾಲ್ಸಿಯಂ ಕೊರತೆ ಆಗಿರುತ್ತೆ. ಆ ಟೈಮಿಗೆಲ್ಲ ಆ ಥರ ಮಾಡುತ್ತೆ. ಅದನ್ನು ಆಗದೆ ಹೋದಂಗೆ ನಾವು ನೋಡ್ಕೋಬೇಕು. ಅದಕ್ಕೆ ಅದರಲ್ಲಿರೋ ಸುಣ್ಣದ ಅಂಶ ಮಾತ್ರ ತಿನ್ಲಿಕ್ಕೆ ನೋಡ್ತಾ ಇರುತ್ತೆ. ನಾವೇನು ಮಾಡಿಬಿಡ್ತೀವಿ, ಅದು ಮಣ್ಣು ಅದ್ರ ಹೊಟ್ಟೆಗೆ ಹೋದಾಗ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ನಾವೇ ಅವಕ್ಕೆ ಏನು ಬೇಕು ಅಂತ, ಈಗ ನಮ್ಮ ಹಸುಗಳು ನಾನು ನೋಡಿಲ್ಲ ಯಾವುದು ಮಣ್ಣು ತಿನ್ನಲ್ಲ, ತುಂಬ ಕಮ್ಮಿ. ಕರುಗಳೆಲ್ಲಾದರೂ ನೆಕ್ಕತ್ತೆ, ಅವಾಗ ಇಮಿಡಿಯೇಟಾಗಿ ಅದಕ್ಕೇನು ಕೊಡಬೇಕು ಅಂತ ಕೊಡ್ತೀವಿ. ಆಮೇಲೆ ಈ ತೆಳು ಸಗಣಿ ಹಾಕೋದು, ಉಚ್ಕೊಳ್ಳೋದು ಅಂತ ಹೇಳ್ತಾರೆ, ಆ ಥರ ಎಲ್ಲ ನಮ್ಮ ಹಸುಗಳಲ್ಲಿ ತುಂಬ ಕಮ್ಮಿ. ಹಸಿಮೇವು ಎಲ್ಲಾದರೂ ಮಳೆಗಾಲ ಸ್ಟಾರ್ಟ್ ಆದಾಗ ಹಸಿಮೇವು ಸ್ವಲ್ಪ ಹೆಚ್ಚಾದರೆ ಆ ಟೈಮಿಗೆ ಒಂದು ಸ್ವಲ್ಪ ಆ ಥರ ಬರುತ್ತೆ. ಹಾಗಾಗಿ ಯಾವುದೇ ಕಾಯಿಲೆಗಳು ನಮ್ಮ ಹಸುಗಳಿಗಿಲ್ಲ. ನಿಮ್ಗೆ ಹೇಳಬೇಕು ಅಂದರೆ ಎಲ್ಲಾದರೂ ಬಿದ್ದು ಕಾಲು ಗೀಲು ನೋವು ಮಾಡಿಕೊಂಡು ಇನ್ನು ಈ ಥರ ಏನಾದರೂ ಮಾಡಿದ್ರೆ ಮಾತ್ರ ನಾವು ಕರೆಸೋದು ಹಸುಗಳಿಗೆ. ಇಲ್ಲ ಅಂದರೆ ಕರಾದಾಗ ಏನಾದರೂ ಸಮಸ್ಯೆ ಆದರೆ ಆ ಟೈಮಿಗೆ ಮಾತ್ರ ಡಾಕ್ಟರ್ ಕರೆಸ್ತೀವಿ. ಇಲ್ಲಾಂದರೆ ನಮ್ಮ ಹಸುಗಳಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಆರೋಗ್ಯವಾಗಿದ್ದಾವೆ, ಪ್ರತಿಯೊಂದು ಆರೋಗ್ಯವಾಗಿದ್ದಾರೆ.
ನೀವು ನೋಡ್ತಾ ಇದ್ದೀರಿ ಅನಿಸುತ್ತೆ. ನಾನು ಇನ್ನು ನಿಮಗೆ ಉಳಿದಿರೋ ವಿಡಿಯೋಗಳಲ್ಲೂ ಹಸುಗಳನ್ನು ತೋರಿಸ್ತಾ ಬರ್ತೀನಿ. ಪ್ರತಿಯೊಂದು ಹಸು ಬಗ್ಗೆಯೂ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅದು ಬೇರೆ 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 ಹೇಳ್ತಾ ಬರ್ತೀನಿ. ಬಟ್ ಇವಾಗ ನಮ್ಮ ಹಸುಗಳು ಎಲ್ಲ ಆರೋಗ್ಯವಾಗಿದ್ದಾವೆ. ನೋಡಿ, ನಾವು ಈ ಥರ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಇದರಲ್ಲಿ ಏನೇನಿದೆ ಅಂದರೆ, ಈಗ ನಿಮಗೆ ಕೇಕ್ ಥರ ಕಾಣ್ತಾ ಇದೆಯಲ್ಲ, ಅದು ಶೇಂಗಾದ ಹಿಂಡಿ, ಅದು ಕೋಲ್ಡ್ ಪ್ರೆಸ್ಡ್ ಶೇಂಗಾದ ಹಿಂಡಿ. ಅದರ ಪಕ್ಕದಲ್ಲಿರೋದು ಸಿರಿಧಾನ್ಯದ ಹೊಟ್ಟು, ಸಿರಿಧಾನ್ಯ ತೆಗೆದಿರೋ ಮೇಲ್ಗಡೆ ಸಿಪ್ಪೆ, ಅದು ಹಸುಗಳಿಗೆ ಭಾಳ ಒಳ್ಳೆಯದು. ಆಮೇಲೆ ಅದ್ರ ಪಕ್ಕದಲ್ಲಿ ವೈಟ್ ಕಲರ್ ಕಾಣ್ತಾ ಇದೆ, ಫುಲ್ ವೈಟ್ ಕಾಣ್ತಾ ಇರೋದು ಅದಿದೆ ಅಲ್ವ ನಿಮಗೆ, ರಾಗಿ, ಅಕ್ಕಿ, ಆಮೇಲೆ ಮೆಕ್ಕೆಜೋಳದ ಹಿಟ್ಟು, ಅದು ಎಲ್ಲ ಮಿಕ್ಸ್ ಮಾಡಿದ ಪೌಡ್ರು. ಅದನ್ನು ನಾವೇ ತಂದು ನಾವೇ ಮಾಡ್ಕೊಳ್ತೀವಿ. ಅದ್ರ ಪಕ್ಕದಲ್ಲಿರೋದು ನವಧಾನ್ಯ, ಅದು ನವಧಾನ್ಯ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಮಾಡಿರೋದು. ನವಧಾನ್ಯ ಅಂದರೆ ಎಲ್ಲದೂ ಇರಲ್ಲ, ಒಂದು 3-4 ವೆರೈಟಿ ಹಾಕಿರ್ತೀವಿ. ಹೆಸರು, ಅವರೆ, ತೊಗರಿ, ಆ ಸೀಸನ್ನಿಗೆ ಯಾವುದು ಸಿಗುತ್ತೆ ಅದು. ಅದ್ರ ಪಕ್ಕದಲ್ಲಿ ಕಡಲೆ ಹೊಟ್ಟಿದೆ. ಕಡಲೆ ಹೊಟ್ಟನ್ನು, ಕಡಲೆ ಮೇಲಿನ ಸಿಪ್ಪೆ, ಅದೆಲ್ಲ ಒಳ್ಳೆ ಹೈ ಫೈಬರ್ ಇರುತ್ತೆ. ಹಸುಗಳಿಗೆ ಫೈಬರ್ ಬೇಕಾಗುತ್ತೆ. ಹಾಗಾಗಿ ಇದಿರೋದು ಫ್ಯಾಟು ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಹತ್ತಿ ಕಾಳು ಹಾಕ್ತೀವಿ. ನಾವು ವೈಟ್ ಕಲರ್ನೇ ಯೂಸ್ ಮಾಡ್ತೀವಿ. ಮತ್ತೊಂದು ಗ್ರೀನ್ ಬರುತ್ತೆ, ಅದನ್ನು ಯೂಸ್ ಮಾಡಲ್ಲ ನಾವು ಯೂಸ್ ಮಾಡಲ್ಲ ಅಂತ ಅವ್ರವ್ರ ಇಷ್ಟ, ಗೊತ್ತಿಲ್ಲ ನನಗೆ. ನೋಡಿ, ನಾವು ಇದು ನಮ್ಮದು ಫುಡ್ಡು. ನಾವು ಇಷ್ಟೇ ಫುಡ್ಡಿಗೆ, ಇನ್ನೇನು ಕೊಡಲ್ಲ. ಇದರಲ್ಲಿ ಚೇಂಜಸ್ ಏನಾಗುತ್ತೆ ಅಂದರೆ, ಈಗ ನಾನು ಹೇಳಿದ್ನಲ್ಲ, ಈಗ ಇನ್ಯಾವುದಾದ್ರು ಒಂದು ನಮ್ಗೆ ಆ ಟೈಮೇ ಸಿಗಲಿಲ್ಲ ಅಂದರೆ ಅದಕ್ಕೆ ಬೇರೆ ಇನ್ನೊಂದು ಯಾವುದನ್ನಾರು ಆ್ಯಡ್ ಮಾಡ್ಕೊಳ್ತೀವಿ. ನೋಡಿ, ಇದು ನಾನು ಆಯುರ್ವೇದಿಕ್ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ನೀವು ಪ್ರತಿಯೊಬ್ಬರು ನೋಡು, ಅರಿಶಿನ ಹಾಕಿದ್ದೀವಿ. ಅರಿಶಿನದ ಪಕ್ಕದಲ್ಲಿ ಸೋಡಾ ಪುಡಿ, ಅದು ಸೋಡಾದ ಪಕ್ಕದಲ್ಲಿ ಮೆಂತೆಕಾಳು, ಇದು ನಾರ್ಮಲ್ ಐಡಿನ್ ಉಪ್ಪು. ನಾವು ಅಡುಗೆಗೆ ಮೊದಲೆಲ್ಲ ಯೂಸ್ ಮಾಡ್ತಿದ್ರು, ಈ ಉಪ್ಪನ್ನು ಯೂಸ್ ಮಾಡ್ತೀವಿ. ಇದು ಶತಾವರಿ ಆದಮೇಲೆ ನಿಮಗೆ ಅಶ್ವಗಂಧ. ಕಲರ್ ಡಿಫ್ರೆನ್ಸ್ ಎಲ್ಲ ಕಾಣ್ತಾ ಇದೆ ಅನಿಸುತ್ತೆ ನನಗೆ. ಇದು ಇಲ್ಲಿ ನೋಡಿ, ಇದು ಶುಂಠಿ ಪುಡಿ. ಶುಂಠಿಯನ್ನು ಪುಡಿ ಮಾಡಿಬಿಟ್ಟು, ನಾವು ಶುಂಠಿ ತಂದು ಪುಡಿ ಮಾಡ್ತೀವಿ, ಶುಂಠಿ ಅರಿಶಿನ ಎಲ್ಲ. ಇದು ರಾಕ್ ಸಾಲ್ಟು. ದೊಡ್ಡದು ಬ್ಲಾಕ್ ಇದೆ ನಮ್ಮ ಹತ್ರ, ಹಸುಗಳಿಗೆ ನೆಕ್ಲಿಕ್ಕೆ ಇಡ್ತೀವಿ. ಇದನ್ನೇನು ನಾವು ಫುಡ್ಡಿಗೆಲ್ಲ ಮಿಕ್ಸ್ ಮಾಡಲ್ಲ. ಅದರದ್ದೆಲ್ಲ ಹೊರಗಡೆ ಮೇಯ್ತಲ್ಲ, ಅಲ್ಲಿ ಗೋದನೆ ಹತ್ರ ಇಟ್ಟಿರ್ತೀವಿ. ಇದು ಅಚ್ಚು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲನೇ ತರಿಸ್ತೀವಿ. ಆಮೇಲೆ ಇದು ಅಗಸೆ ಕಾಳು, ಮೆಂತೆಕಾಳನ್ನು ಅದನ್ನು ಹುರಿದ್ತೀವಿ, ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಹಿಟ್ಟು ಮಾಡಿ ನಾನು ನಿಮ್ಗೆ ಗೊತ್ತಾಗಲಿ ಅಂತ ಹಾಕಿದ್ದೀನಿ. ಆಮೇಲೆ ಇದು ಮೋಸ್ಟ್ ಇಂಪಾರ್ಟೆಂಟು, ಸುಣ್ಣದ ನೀರು. ಹಸುಗಳಿಗೆ ಕ್ಯಾಲ್ಸಿಯಮ್ ಕಮ್ಮಿ ಎದ್ನಿಲ್ಲಲ್ಲ, ಪ್ರಾಬ್ಲಮ್ಮನ್ನು ಹೇಳ್ತಾ ಇರ್ತೀರ. ನೋಡಿ, ನೀವು ಹಸುಗಳಿಗೆ ಈ ಸುಣ್ಣದ ನೀರು ಕೊಡ್ತಾ ಬನ್ನಿ ಡೈಲಿ, ನಿಮ್ಮ ಹಸುಗಳಿಗೆ ಕ್ಯಾಲ್ಸಿಯಂ ಪ್ರಾಬ್ಲಮ್ಮೇ ಬರಲ್ಲ. ನೋಡಿ, ನೀವು ಒಂದು 3 ಮಂತ್ಸನ್ನು ಕಂಟಿನ್ಯೂ ಕೊಟ್ಟು ಅಬ್ಸರ್ವ್ ಮಾಡಿ. ಯಾಕಂದರೆ 1 ದಿನ 2 ದಿನದಲ್ಲಿ ಇದರಲ್ಲಿ ಯಾವುದೋ ರಿಸಲ್ಟ್ ಬರೋವಂಥದ್ದು ಯಾವುದೂ ಇಲ್ಲ. ಇದ್ರ ಜೊತೆಗೆ ಯಾವುದಾದ್ರು ಒಂದು ಕಂಪ್ನಿದು ಮಿನರಲ್ ಮಿಕ್ಸ್ಚರ್ ತಂದು ಕೊಡ್ತೀವಿ. ಯಾಕಂದರೆ ಹಸುಗಳಿಗೆ ಅದ್ರ ಜೊತೆಗೆ ಎಲ್ಲ ಕೊಡಬೇಕ್ರಿ. ಈಗ ನಾವಿಲ್ಲೇನಾದ್ರು ಕೊಡಲಿಲ್ಲ ಅಂದಾಗೂ ಇದರಲ್ಲಿ ಅವರು ಕೊಟ್ಟಿರ್ತಾರಲ್ವ, ಅದು ಸ್ವಲ್ಪ ಸಿಕ್ಕರೆ ಹಸುಗಳಿಗೆ ಚೆನ್ನಾಗಿ ಬರುತ್ತೆ. ಅಂದರೆ ಕ್ವಾಂಟಿಟಿಯಲ್ಲಿ ಅಳತೆ ಮಾಡಿ ಹಾಕಿರ್ತಾರೆ. ಒಂದೊಂದು ಸಲ ಹಿಮಾಲಯದ್ದು ಒಂದು ಸಲ ತರ್ತೀವಿ, ಒಂದು ಸಲ ನಂದಿನಿ ತರ್ತೀವಿ. ಬೇರೆ ಬೇರೆ ಕಂಪ್ನಿಗಳಿದೆ, ಯಾವ್ಯಾವ ಕಂಪ್ನಿದು ಬೇಕು ಆ ಕಂಪ್ನಿದೆಲ್ಲ ತಂದು ಆ ಟೈಮಿಗೆ ಯಾವತ್ತು ಸಿಗುತ್ತೆ ಅದು ತರ್ತೀವಿ. ಕೆಲವೊಂದೊಂದು ಸ್ಟಾಕ್ ಇರಲ್ಲ ಅಂದಾಗ ಬೇರೆ ಇನ್ನೊಂದು ಕಂಪ್ನಿನೂ ತಂದಿರ್ತೀವಿ. ಇದು ನೋಡಿ, ಇದು ನಮ್ಮದು. ಇದನ್ನೇನು ಮಾಡ್ತೀವಿ ಅಂದರೆ, ಒಂದೊಂದು ಹಸುಗಳಿಗೆ 2 ಸ್ಪೂನು ಇಲ್ಲಿರೋ ಎಲ್ಲ ವೆರೈಟಿ ಹಾಕ್ತೀವಿ. ಸುಣ್ಣದ ನೀರು ಮಾತ್ರ ಅರ್ಧ ಲೀಟ್ರ್ ಹಾಕ್ತೀವಿ. ಸುಣ್ಣದ ನೀರನ್ನು ನೀವು ಹಾಕಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಸುಣ್ಣದ ನೀರು ಮೇಲ್ಗಡೆ ಬಂದಿರೋ ನೀರು ಥರ ಬರುತ್ತೆ, ತಿಳಿ ನೀರಿನ ಥರ. ಅಡಿಗೆ ಇರೋ ವೈಟ್ ಕಲರನ್ನು ಯಾವ ಕಾರಣಕ್ಕೂ ಹಾಕಬೇಡಿ. ಮೇಲ್ಗಡೆ ಇರೋ ತಿಳಿ ನೀರನ್ನು ಮಾತ್ರ ನೀವು ಹಾಕಬೇಕು. ಸುಣ್ಣವನ್ನು ಹಾಕಬೇಡಿ ಹಸುಗಳಿಗೆ. ಸುಣ್ಣದ ನೀರು, ಅದು ಮೇಲ್ಗಡೆ ಇರೋ ತಿಳಿ ನೀರನ್ನು ಅರ್ಧ ಲೀಟ್ರ್ ಹಾಕಿ. ಈ ನೀರನ್ನು ನೀವು ಕುಡಿಲಿಕ್ಕೆ ಬಾನಿ ಮಾಡಿರ್ತಿರಲ್ಲ, ಆ ಬಾನಿಗಳಲ್ಲಿ 1 ಲೀಟ್ರ್ 2 ಲೀಟ್ರನ್ನು ಹಾಕ್ಬೋದು. ಆಮೇಲೆ ಇದನ್ನೆಲ್ಲ ಫುಡ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫುಡ್ಡು ನೀವು ಮಿಕ್ಸ್ ಮಾಡೋಕ್ಕಿಂತ ಮೊದಲೇ ಡ್ರೈ ಫುಡ್ ಇರುತ್ತಲ್ಲ, ಆವಾಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಬೆಲ್ಲ ಉಪ್ಪು ಬೇರೆ ಪಾತ್ರೆಯಲ್ಲಿ ಹಾಕಿ ನೀರು ಮಾಡಿ, ಅದರ ಮೇಲ್ಗಡೆ ಅದೇ ನೀರಿಂದ ಬೆಲ್ಲ ಉಪ್ಪು ಸುಣ್ಣದ ನೀರನ್ನು ಬೇರೆ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ನೀರು ರೆಡಿ ಮಾಡಿಕೊಂಡು ಅದೇ ನೀರಲ್ಲೇ ಫುಡ್ಡನ್ನು ಕಲಿಸ್ತಾ ಬನ್ನಿ. ಹದವಾಗಿ ಉಪ್ಪಿಟ್ಟು ಥರ ಇರಬೇಕು. ನಿಮಗೆ ಭಾಳ ಮೆತ್ತಗೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ಉಪ್ಪಿಟ್ಟು ಥರ ಇದ್ದರೆ ಹಸುಗಳು ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಈ ಥರ ಒಂದು ರೆಡಿ ಮಾಡ್ಕೊಳ್ಳಿ ಟೋಟಲಾಗಿ. ಆಮೇಲೆ ಹಸುಗಳಿಗೆ ಇದನ್ನು ಕೊಡ್ತಾ ಬನ್ನಿ. ಎಲ್ಲ ಇಲ್ಲಿ ನಾನು ಕೊಟ್ಟಿರೋದೆಲ್ಲ 2 ಸ್ಪೂನು ಮಿಲ್ಕಿಂಗ್ ಕೌಗಳಿಗೆ. ಮಿಲ್ಕಿಂಗ್ ಇಲ್ಲ ಅಂದರೆ ನೀವು ಅರ್ಧ ಸ್ಪೂನ್ ಕೊಟ್ಟರು ಆಗುತ್ತೆ, 1 ಸ್ಪೂನ್ ಕೊಟ್ಟರು ಆಗುತ್ತೆ. ಸ್ವಲ್ಪ ನಿಧಾನ ಕೊಟ್ಕೊಳ್ತಾ ಬನ್ನಿ. ಸುಣ್ಣದ ನೀರು ಇದನ್ನೆಲ್ಲ ಕಾಮನ್ನಾಗಿ ಪಾತ್ರೆಗಳಿಗೆ ಹಾಕಿ ಫುಡ್ಡನ್ನು ಅದರಾಗೆ ಕಲಸೋದ್ರಿಂದ ಎಲ್ಲ ಹೋಗುತ್ತೆ. ನಾವು ಮಿಲ್ಕಿಂಗ್ಗೆ ಕೌಗಳಿಗೆ ಬೇರೆ ಫುಡ್ ಕಲಿಸ್ಕೊತೀವಿ. ಆಮೇಲೆ ಬಾಕಿ ಹಸುಗಳಿಗೆ ಬೇರೆ ಕೊಡ್ತೀವಿ. ನಾವು ಎಷ್ಟು ಹಸು ಇದೆ ಅಂದರೆ ಅದನ್ನು ಡಿವೈಡ್ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಕೊಡ್ತೀವಿ. ಆ ಥರ ಮಾಡ್ತೀವಿ.
ನೀವು ಈ ಥರ ಕೊಡ್ತಾ ಬಂದರೆ ನಿಮ್ಮ ಹಸುಗಳು ಭಾಳ ಚೆನ್ನಾಗಿ ಬರುತ್ತೆ, ಆರೋಗ್ಯವಾಗಿರುತ್ತೆ ಅನ್ಲಿಕ್ಕೆ ಬಿಡ್ತೀನಿ. ಆಮೇಲೆ ಹಾಲು ಕುಡಿದವರು ತುಂಬ ಆರೋಗ್ಯವಾಗಿರ್ತಾರೆ. ನಮ್ಮ ಹಾಲಿನ ಕಸ್ಟಮರ್ ಎಲ್ಲ ಹೇಳ್ತಾರೆ, ಒಂದಿನ ಹಾಲು ಮಿಸ್ ಆದರೂ ಅವ್ರು ಯಾರೂ ಬೇರೆ ಹಾಲನ್ನು ಯೂಸ್ ಮಾಡಲ್ಲ, ನಮಗೆ ಹೇಳ್ತಾರೆ ನಮ್ಗೆ ಹಾಲು ಬೇಕು ಅಂತ. ನಾವು ಯಾರಿಗೂ ಮಿಸ್ ಮಾಡಲ್ಲ, ಮ್ಯಾಕ್ಸಿಮಮ್ ಇನ್ ಟೈಮಿಗೆಲ್ಲ ಕೊಡ್ಲಿಕ್ಕೆ ನೋಡ್ತೀವಿ. ಒಂದೊಂದು ಸಲ ಯಾವುದಾದ್ರೂ ಮಿಸ್ಟೇಕ್ ಆದಾಗ ಹಂಗಾಗುತ್ತೆ. ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಾಗ ನಮಗೆ ಹಸುಗಳು ಭಾಳ ಚೆನ್ನಾಗಿ ಬರುತ್ತೆ. ನಾವು ಪ್ರತಿಯೊಬ್ಬರಿಗೂ ಇದೇ ಥರ ಮಾಡಿಕೊಡ್ರಿ ಅಂತ ಹೇಳ್ತೀವಿ. ನೋಡಿ ಇವಾಗ ನಮ್ಮ ಹಸು ತಾಯಿ ಮಗು ಎಷ್ಟು ಚೆನ್ನಾಗಿದೆ ಅಂತ. ಕರ ಹಾಕಿದಾಗ ಕರುಗಳು ಇಷ್ಟು ಆ್ಯಕ್ಟಿವ್ ಬಂದುಬಿಡುತ್ತೆ. ನಿಮಗೆ ಬೇರೆ ಈಗ ಜಸ್ಟ್ ಕರ ಹಾಕಿರೋದು ಇದು ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ. ಇವಾಗ ಹಾಲು ಕರಿಬೇಕು, ಇನ್ನೂ ಹಾಲು ಕರೀಲಿಲ್ಲ. ಕರುವಿಗೂ ಹಾಲು ಕುಡಿಸ್ತೀವಿ. ನೀವು ಕರುನೂ ಚೆನ್ನಾಗಿ ಬಂದುಬಿಡುತ್ತೆ. ನೀವು ಒಳ್ಳೆ ಫುಡ್ಡನ್ನು ಕೊಟ್ಟಾಗ ಆಕಳು ಚೆನ್ನಾಗಿರುತ್ತೆ, ಜೊತೆಗೆ ಕರುಗಳು ಭಾಳ ಚೆನ್ನಾಗಿ ಬರುತ್ತೆ. ಇದು ಎಲ್ಲ ನಮ್ಮ ಹೊಲದಲ್ಲಿ ಬಂದಿರೋ ಹಸಿ ಮೇವನ್ನೆಲ್ಲ ಹಾಕಿದ್ದೀವಿ. ಯಾವುದಾದ್ರು ಒಂದು ಹಸಿ ಮೇವನ್ನೇ, ನೇಪೇರೆ ಇರ್ಬೋದು, ಇಲ್ಲ ಕಾಡಿಂದ ಸಿಗೋದು ಯಾವ್ದು ಸಿಗುತ್ತೆ ಎಲ್ಲ ಹುಲ್ಲನ್ನು ತಂದು ನಾವು ಹಸುಗಳಿಗೆ ಎಲ್ಲ ಹಾಕ್ಕೊಳ್ತಾ ಬರ್ತೀವಿ. ಈ ಥರ ಮಾಡೋದ್ರಿಂದ ಹಸುಗಳು ಭಾಳ ಚೆನ್ನಾಗಿ ಬರುತ್ತೆ. ನೋಡಿ ಆದಷ್ಟು ಈ ಥರ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವಂತೂ ಇದೇ ಥರ ಮಾಡ್ತಾ ಇರೋದು. ಅದಕ್ಕೆ ನಮ್ಮ ಕಸ್ಟಮರ್ಗಳು ಭಾಳ ಖುಷಿಯಾಗಿದ್ದಾರೆ. ನಮ್ಮಲ್ಲಿ ಬೆಣ್ಣೆ, ತುಪ್ಪ, ಹಾಲು ಎಲ್ಲ ಸಿಗುತ್ತೆ. ನಾನು ಅದರದ್ದೆಲ್ಲ ಬೇರೆ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ನಮಸ್ತೆ, ಮತ್ತೆ ಸಿಗೋಣ.